ಇಲ್ಲ ತಾಯಿಗಳು ಪ್ರತಿನಿತ್ಯ ರೇಷ್ಮೆ ಬೆಳೆದು ಹಾಲು ಕರೆದು ಜೀವನ ಮಾಡ್ತಾವಲ್ಲ, 6 ಲಕ್ಷ ಹಾಲು ಹಾಕಿ ಇವರೆಲ್ಲ ಜಮೀನು ಕೊಡ್ತೀವಿ ಅಂತ ಹೇಳ್ತಿರೋದು ಅಂತ ಪುಡಾರಿಗಳು ಇವತ್ತು ಭೂಮಿ ಕೊಡಕ್ಕೆ ತಯಾರಾಗಿದೆ. ಯಾಕೆಂದ್ರೆ 10 ಲಕ್ಷ ಈ ರೇಟ್ ಜಮೀನು ತಗೊಂಡಿದ್ರಾಗ ಈ 2 ಕೋಟಿ ಕೊಡ್ತೀವಿ ಅಂತ ಅಮ್ಮಿಗೆ ಬೇಕಾಗಿದೆ. ಇಲ್ಲಿ ಯಾವ ಪಿತೃಂತ ಆಸ್ತಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರು ಭೂಮಿ ಕೊಡಕ್ಕೆ ತಯಾರಿದೆ. ಅವರು ಹೋರಾಟ ಮಾಡ್ತಿದ್ದಾರೆ. ನಾವು ಅಲ್ಲಿ ಕಷ್ಟಪಟ್ಟು ಬೆಳಗಿನ ಸಾಯಂಕಾಲದವರೆಗೂ ಆ ಭೂಮಿ ತಾಯಿ ನಂಬ್ಕೊಂಡು ಜೀವನ ಮಾಡ್ತಾರಲ್ಲ ಅವ್ರ ಪರವಾಗಿ ಧ್ವನಿ ಎತ್ತಿ ಇವತ್ತು ನನ್ನ ಕಾರ್ಯಕರ್ತರು, ನನ್ನ ರೈತ ಬಂಧುಗಳು ಈ ಭಾಗದಲ್ಲಿ ಇಲ್ಲಿ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಮರಣ ಆಗಬೇಡಿ. ಇವತ್ತು 3 ಕೋಟಿ ಅಂತ ಪ್ರಶ್ನೆ ಮಾಡಿದ್ರೆ ಅದೆಲ್ಲ ಇಟ್ಟು ಕೊಡಪ್ಪ ಫೋನಲ್ಲಿ ಕೇಳಬೇಕು. 2 ಕೋಟಿ ನಿರ್ಧಾರ ಮಾಡಿ 3 ಕೋಟಿ ಕೊಡ್ತೀವಿ ಅಂತ ಹೇಳೋದಕ್ಕೆ ಯಾರಿಗೆ ಯಾವ ಆಧಾರ ಇದೆ? ಯಾರು ತೀರ್ಮಾನ ಮಾಡೋರು? ಇಲ್ಲಿ ಈಗ ಒಂದು ಸಮಿತಿ ಮಾಡೋರಲ್ಲ, ನಿನ್ನೆ ಒಂದು ಸಮಿತಿ ಘೋಷಣೆ ಮಾಡಿದ್ರೆ ಈ ಪಾದಯಾತ್ರೆ ಯೋಜನೆಯಲ್ಲಿ ಯಾರು ಒಬ್ಬರು ನಿವೃತ್ತ ನ್ಯಾಯಾಧೀಶರು, ಆ ನಿವೃತ್ತ ನ್ಯಾಯಾಧೀಶರ ಮುಂದೆ ಇದೇ ಈಗಟ್ಟನ್ನು ಹೋದ್ರಲ್ಲ, ಕೇಸ್ ಹಾಕೊಂಡು ಹೋದ್ರಲ್ಲ, ಅಲ್ಲಿ ಏನಾಯ್ತು ಅರ್ಥ ಮಾಡ್ಕೊಳ್ಳಿ. ಯಾವೊಂದು 70 ಎಕರೆ ಕರ ಭೂಮಿ ಇತ್ತು, ಆ ಭೂಮಿನ ಇವತ್ತು ಆ ಒಂದು ವ್ಯಾಪ್ತಿ ಒಳಗೆ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಎಕರೆಗೆ 12 ಕೋಟಿ ನಿಗದಿ ಮಾಡಿದ್ರು. 948 ಕೋಟಿ ದುಡ್ಡು ಕಟ್ಟು ಅಂದ್ರು. ಎಕರೆ 12 ಕೋಟಿ 10-15 ವರ್ಷದಿಂದ ಆಗಿದ್ರೆ ಅಲ್ಲಿ 12 ಕೋಟಿ ಸರ್ಕಾರ ಏನು ಫಿಕ್ಸ್ ಮಾಡ್ತು. ರಾಮನಗರದ ಜಿಲ್ಲಾಧಿಕಾರಿ ಉಪಯೋಗ ಮಾಡಿಕೊಂಡು ಇದೇ ಸತ್ಯಶೋಧನಾ ಸಮಿತಿ ಕಾಗೋಟಿ ಒಬ್ಬ ಕಂದಾಯ ಸಚಿವರು ಪಾಪ ವ್ಯಾಪಾರ ಮಾಡಕ್ ನೋಡಿದ್ರು ಕೂಡ ದುಡ್ಡಿರಲಿಲ್ಲ. ಅವ್ರ ಅಪ್ಪ ಇಲ್ಲ, ಇವತ್ತು ಅವ್ರ ಅಣ್ಣ ಇಲ್ಲ, ತೀರ್ಕೊಂಡು ಹೋಗೋಣ ಇರೋನೊಬ್ಬ ದುಡ್ಡು ಕೇಳಿದ್ರೆ ಎಲ್ಲಿಂದ ಕೊಡ್ತಾನೆ. ಅದಕ್ಕೆ ಸೇರಿಸು 948 ಕೋಟಿ ಕಟ್ಟುವಂತೆ ಅಲ್ಲಿ ಅವ್ರ ಹತ್ರ 12 ಕೋಟಿ ಕರಾಬರಿಗೆ ಎಕರೆಗೆ ಫಿಕ್ಸ್ ಮಾಡಿದ್ಮೇಲೆ ಏನಪ್ಪ ಶಿವಕುಮಾರ್ 2 ಕೋಟಿಯಿಂದ 3 ಅಂತ ಹೇಳ್ತೀವಿ. ಏನ್ ಪರಿಣಾಮ ಆಗ್ತದೆ ರೈತರಿಗೆ? 3 ಕೋಟಿ 10 ವರ್ಷದಿಂದ 12 ಕೋಟಿ ಫಿಕ್ಸ್ ಮಾಡಿದೀಯ ನೀನೆ. ಇವತ್ತಾಗಿ ರೈತರಿಗೆ ಯಾವ ರೇಟ್ ಫಿಕ್ಸ್ ಮಾಡ್ಬೇಕು? ಎಕರೆಗೆ ಯಾವ ರೇಟ್ ಫಿಕ್ಸ್ ಮಾಡಬೇಕು ಯೋಚನೆ ಮಾಡಿ. ಇದು ಅಶೋಕ್ ಧಾರವಾಡ ಸರ್ಕಾರ ಇದೆ, ಮಂತ್ರಿ ಆಗಲಿ ನಾನು ಹೇಳೋದಲ್ಲ, ಆ ಪಕ್ಷದ ಶಾಸಕರು ಮಂತ್ರಿ ಆಗದೇ ಇದ್ದವರು ಇಂಥ ಮಂತ್ರಿ ಆಗಿದ್ದಾರೆ ಹೇಳ್ತಾರೆ. ಏನ್ ಮಾಡೋದು? 100 ಕೋಟಿ 150 ಕೋಟಿ ಕೇಳ್ತಾರೆ, ನಾವೇನು ತಂದ್ಕೊಳ್ಳೋದು? ಈ ಸರ್ಕಾರ ನಡೀತಿರೋದು ಇವತ್ತು ಆ ಮಂತ್ರಿ ಆಗ 100 ಕೋಟಿ 50 ಕೋಟಿ ಮಂತ್ರಿ ಆಗಿ ಯಾರ ತರ ಹೊಡಿಬೇಕು? ಸಂಜೆ ತನಕ ಇರಬೇಕು. ಆಮೇಲೆ ಸಂಜೆ ಗಂಟೆ ಯಾರು ಕೇಳಿದ್ರೆ ಇಲ್ಲ. ಇದು ನಡೀತಾ ಇರ್ತಕ್ಕಂಥದ್ದು. ಅದರಿಂದ ಈ ಹೋರಾಟ